ಅವಳ ರೂಮಲ್ಲಿ ಫಿಕ್ಸ್ ಮಾಡಿರೋ CC ಕ್ಯಾಮ್ರಾದಿಂದ ಅವಳು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲಿ ಅವಳು ಏನೆಲ್ಲ ತಂತ್ರ ಮಾಡಿರ್ತಾಳೋ ಅದೆಲ್ಲ ರೆಕಾರ್ಡ್ ಆಗಿರುತ್ತೆ. ಇನ್ಯಾವತ್ತೂ ನಾನು ಆ ದೇವರಿಗೆ ಪೂಜೆ ಮಾಡಲ್ಲ. ಯಾಕಮ್ಮ, ಯಾಕೆ ಹೀಗೆ ಮಾತಾಡ್ತಾ ಇದೀಯಾ? ಒಂದು ಸಾರಿ ಡೈಲಿ ಆಫೀಸಿಗೆ ಬರೋದನ್ನು ಅಭ್ಯಾಸ ಮಾಡ್ಕೊ, ಆಮೇಲೆ ತಾನಾಗಿ ಇಷ್ಟ ಇಲ್ಲದೆ ಇರೋದು ಇಷ್ಟ ಆಗುತ್ತೆ. ಅಪ್ಪ ನೀವು ಹೇಳಿದ್ರಿ ಅಂತ ಹಾಗೆಲ್ಲ ಬಲವಂತವಾಗಿ ರೂಢಿ ಮಾಡ್ಕೊಳ್ಳೋದಕ್ಕಾಗಲ್ಲ. ಸರೋಜಾ, ಸರೋಜಾ ಏನ್ರಿ ಇಲ್ಲಿದ್ಯಾ? ರೀ, ನಿಮ್ಮ ಮುಖದಲ್ಲಿರೋ ಸಂತೋಷ ನೋಡ್ತಾ ಇದ್ರೆ ನೀವು ಹೋಗಿದ್ದ ಕೆಲಸ ಆಗಿದೆ ಅನ್ನಿಸ್ತಿದೆ. ಹೌದು ಸರೋಜಾ, ವಿಷ್ಣು ಅವ್ರ ಕಂಪ್ನಿ ಜೊತೆ ಪಾರ್ಟ್ನರ್ಶಿಪ್ಪಲ್ಲಿ ಹೈವೇ ಪ್ರಾಜೆಕ್ಟ್ ಮಾಡೋದು ಕನ್ಫರ್ಮ್ ಆಯಿತು. ಅವ್ರ ಕಂಪ್ನಿ ಜೊತೆ ನಾವು ಕೊಲ್ಯಾಬ್ರೇಷನ್ ಮಾಡಿಕೊಂಡ್ರೆ ನಮ್ಮ ಕಂಪ್ನಿಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಎಕ್ಸ್ಪೋಜರ್ ಸಿಗುತ್ತೆ. ಅಷ್ಟೇ ಅಲ್ಲ, ಕೋಟ್ಯಾಂತರ ರೂಪಾಯಿ ಆದಾಯನೂ ಇದೆ. ಎಲ್ಲ ಅಮೃತ ಕಾಲಿಟ್ಟು ಕಳ್ಗೆ ರೀ. ಅವಳಿ ಮನೆಗೆ ಬಂದಮೇಲೆ ನಮಗೆಲ್ಲ ಒಳ್ಳೇದೇ ಆಗ್ತಾ ಇದೆ. ಎಷ್ಟೋ ಸಲ ನನ್ನ ಆರೋಗ್ಯ ಕೆಟ್ಟು ನಾನು ಇನ್ನೇನು ಸತ್ತೇ ಹೋಗ್ತೀನಿ ಅನ್ನೋ ಸಮಯದಲ್ಲೂ ನಾನು ಬದುಕುಳಿದಿದ್ದೀನಿ ಅಂದರೆ ಅದಕ್ಕೆ ಅಮೃತನೇ ಕಾರಣ. ನಿಜ ಸರೋಜಾ, ಅಮೃತ ಬರೀ ನಮ್ಮ ಮಗಳಾಗಿ ಈ ಮನೆಗೆ ಬಂದಿಲ್ಲ, ನಮ್ಮ ಅದೃಷ್ಟದ ಲಕ್ಷ್ಮಿಯಾಗಿ ಬಂದಿದ್ದಾಳೆ. ಎಲ್ಲ ಆ ದೇವರ ಅನುಗ್ರಹ. ರೀ, ನಾನು ನಿಮಗೊಂದು ವಿಷಯ ಹೇಳೋದನ್ನು ಮರ್ತಿದ್ದೆ. ಏನು ಸರೋಜಾ? ರೀ, ಅಮೃತ ಯಾಕೋ ತುಂಬ ಡಲ್ ಆಗಿದ್ದಾಳೆ. ಮೊದಲೆಲ್ಲ ದೇವ್ರ ಪೂಜೆ ಅಂದರೆ ತುಂಬ ಮುತುವರ್ಜಿಯಿಂದ ಮಾಡ್ತಾ ಇದ್ಲು. ಮೊನ್ನೆ ಸೂರ್ಯಗ್ರಹಣದ ದಿನ ಧ್ಯಾನ ಕೂಡ ಮಾಡಿದ್ಲು. ಆದರೆ ಇವತ್ತು ನಿನ್ನ ಸ್ನಾನ ಆಗಿದ್ರೆ ನೀನೇ ದೇವ್ರ ಪೂಜೆ ಮಾಡು ಅಂತ ಹೇಳಿದೆ. ಅದಕ್ಕೆ ಅವಳು, ನಾನು ಇನ್ನು ಮುಂದೆ ದೇವ್ರ ಪೂಜೆ ಮಾಡಲ್ಲ, ದೇವರು ತುಂಬ ಕೆಟ್ಟವನು, ಅವನು ಬರೀ ಕೆಟ್ಟವ್ರಿಗೆ ಸಹಾಯ ಮಾಡೋದು ಅಂತ ದೇವ್ರ ಬಗ್ಗೆ ತುಂಬ ಕೋಪದಲ್ಲಿ ಮಾತಾಡಿದ್ಲು ರೀ. ಏನು, ಅಮೃತ ದೇವ್ರ ಮೇಲೆ ಕೋಪ ಮಾಡ್ಕೊಂಡಿದ್ದಾಳ? ಸಾಧ್ಯನೇ ಇಲ್ವಲ್ಲ ಸರೋಜಾ. ಈ ಮನೆಯಲ್ಲಿ ದೇವ್ರ ಬಗ್ಗೆ ಅಮೃತಂಗಿರೋಷ್ಟು ಭಕ್ತಿ ಬೇರೆ ಯಾರಿಗೂ ಇಲ್ಲ. ಏನೋ ಮನೇಲೇ ಯಾವಾಗಲೂ ಇದ್ದು ಅವಳು ಸ್ವಲ್ಪ ಬೇಜಾರಾಗಿದ್ದಾಳೆ ಅನ್ಸತ್ತೆ. ಆ ಟೈಮಲ್ಲಿ ನೀನು ಹೋಗಿ ಪೂಜೆ ಮಾಡು ಅದು ಇದು ಅಂತ ಹೇಳಿರ್ತೀಯ, ಅದಕ್ಕೆ ಅವಳು ಆ ಥರ ಹೇಳಿರ್ತಾಳಷ್ಟೆ. ನೀವು ಹೇಳೋದು ಒಂದು ರೀತಿ ಸರಿನೇ ಅನಿಸುತ್ತೆ ರೀ. ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ ಈಗ. ಏನ್ರಿ ಅದು? ಇರು, ಅಮೃತ ಇಲ್ಲಿ, ಅವಳಲ್ಲಿ ಮೇಲ್ಗಡೆ ನಾನು ಕರಿತೀನಿ ಇರು. ಅಮೃತ, 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 ಬಾಮ ಇಲ್ಲಿ, ಬಾಯ್. ಅಮೃತ, ಇವತ್ತಿಂದ ನೀನು ಮನೇಲಿರೋದು ಬೇಡ. ಅಂದರೆ ಬರೀ ಮನೇಲಿರೋದು ಬೇಡ ಅಂತ. ನೋಡಮೃತ, ಮನೇಲೇ ಒಬ್ಳಿಗೆ ಇದ್ದು ಕಾಲ ಕಳೆಯೋದು ಕಷ್ಟ ಆಗುತ್ತೆ. ಒಂಟಿಯಾಗಿದ್ದಷ್ಟು ಮನಸ್ಸು ಚಂಚಲ ಆಗುತ್ತೆ, ಅದು ಇದು ಆಲೋಚನೆಗಳು ಬರುತ್ತೆ. ಅದಕ್ಕೆ ಇನ್ಮೇಲೆ ನೀನು ನನ್ನ ಜೊತೆ ದಿನ ಆಫೀಸಿಗೆ ಬರಬೇಕು. ಆಫೀಸಲ್ಲಿ ನನಗೂ ತುಂಬ ವರ್ಕ್ಲೋಡ್ ಇದೆ. ನೀನು ಬಂದರೆ ನನಗೊಂದು ಸ್ವಲ್ಪ ಸಹಾಯ ಆಗುತ್ತೆ. ಅದು ಅಲ್ಲದೆ ಇನ್ನು ಮುಂದಕ್ಕೆ ಇದೆಲ್ಲ ಸೇರಬೇಕಾಗಿರೋದು ನಿನಗೆ ಅಲ್ವಾ? ಆ ಕಾರಣಕ್ಕಾದರೂ ನೀನು ಆಫೀಸು ಬಿಸ್ನೆಸ್ಸು ಅದನ್ನೆಲ್ಲ ನೋಡ್ಕೋಬೇಕು ಅಲ್ವಾ? ಇಲ್ಲ, ನಾನು ಎಲ್ಲಿಗೂ ಬರಲ್ಲ. ನನಗೆ ಈ ವಿಷಯದೆಲ್ಲ ಆಸಕ್ತಿ ಇಲ್ಲ. ದಯವಿಟ್ಟು ಈ ವಿಷಯದ ಬಗ್ಗೆ ನನಗೆ ಹೆಚ್ಚಿಗೆ ಏನು ಹೇಳಬೇಡಿ. ಏನೇ ರಾಜಿ, ಈ ವಿಕ್ರಮ್ ಹೀಗೆ ಹೇಳ್ತಿದ್ದಾನೆ? ಅಲ್ಲ, ಮುಂದೆ ಈ ಸಮಸ್ತ ಆಸ್ತಿ ಎಲ್ಲ ಅಮೃತನೇ ನೋಡ್ಕೋಬೇಕಂತೆ, ಅವಳಿಗೆ ಸೇರಬೇಕಂತೆ. ಅಲ್ಲ, ಈ ಎಲ್ಲ ಆಸ್ತಿ ಅವಳು ಪಾಲು ಹೇಗಾಗುತ್ತೆ? ಅದಕ್ಕಿಂತ ನಾವಿಲ್ವಾ? ಪಾಪ ರೀ ವಿಕ್ರಮ್, ಎಲ್ಲ ಆಸ್ತಿನೂ ಅವಳಿಗೆ ಸೇರುತ್ತೆ ಅಂತ ಕನಸು ಕಾಣ್ತಾ ಇದ್ದಾನೆ. ಆದರೆ ಅವನೇ ಎಷ್ಟು ದಿನ ಬದುಕಿರ್ತಾನೆ ಅಂತ ಅವನಿಗೆ ಗೊತ್ತಿಲ್ಲ. ನಾನು ಯಾರು? ನಾನು ನಾಗಲೋಕದ ನಾಗಿಣಿ. ನನಗೆ ನಂದೇ ಆದ ಶಕ್ತಿ ಇದೆ. ನಿಂತಲ್ಲೇ ಎಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಳ್ಳೋ ಶಕ್ತಿ ಇರೋಳು ನಾನು. ಆದರೂ ನನ್ನ ತಾಯಿ ದೇಹನ ಯಾಕೆ ಕಾಪಾಡ್ಕೊಳ್ಳೋದಕ್ಕಾಗಲಿಲ್ಲ? ಯಾಕೆ ನಾನು ಸೋತೆ? ಅದು ಮನುಷ್ಯರ ಶಕ್ತಿ ಮುಂದೆ. ಛೇ, ಇದು ನನಗೆ ದೊಡ್ಡ ಅವಮಾನ. ಮೊದಲು ನನ್ನ ತಂದೆ ತಾಯಿನ ಕೊಂದ್ರು, ಆಮೇಲೆ ಹೆಜ್ಜೆ ಹೆಜ್ಜೆಗೂ ನನಗೆ ತೊಂದರೆ ಕೊಡ್ತಾನೆ ಇದ್ದಾರೆ. ಇಲ್ಲಿರೋ ಮನುಷ್ಯರೆಲ್ಲ ಪಾಪಿಗಳು. ಅವರನ್ನೆಲ್ಲ ನಾಶ ಮಾಡಬೇಕು ಅನ್ನಿಸ್ತಿದೆ. ಆದರೆ ನಾನೇನು ಮಾಡಲಿ? ನನಗೆ ಬೇಕಾಗಿರೋದು
ಎಲ್ಲ ಮನುಷ್ಯರು ಪ್ರಾಣ ಅಲ್ಲ, ನನ್ನ ಶತ್ರುಗಳ ಪ್ರಾಣ ಮಾತ್ರ. ಎಲ್ಲರನ್ನು ಬಲಿ ತಗೊಂಡು ನನಗೆ ಬೇಕಾಗಿರೋ ನಾಗಮಣಿನ ಎಲ್ಲಿದೆ ಅಂತ ಕಂಡಿಡ್ದು ಅದನ್ನ ವಶಪಡಿಸ್ಕೊಂಡು ಸ್ವಾರ್ಥಿಗಳೇ ತುಂಬಿರೋ ಈ ಮನುಷ್ಯ ಲೋಕದಲ್ಲಿ ನಾನು ಒಂದು ಕ್ಷಣನೂ ಇರೋದಿಲ್ಲ. ನನ್ನ ಲೋಕಕ್ಕೆ ನಾನು ಹೋಗ್ತೀನಿ. ನಾಗಮಣಿ ನನ್ನ ಕೈಗೆ ಸಿಗೋ ಅಷ್ಟರೊಳಗೆ ನನ್ನ ತಾಯಿ ದೇಹ ಎಲ್ಲಿದೆ ಅಂತ ಹುಡುಕ್ಬೇಕು. ಅಮ್ಮ, ಎಲ್ಲಿದ್ಯಮ್ಮ ನೀನು? ಎಲ್ಲಿದ್ಯಾ? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಬನ್ನಿ ಕೂತ್ಕೊಳ್ಳಿ. ನಿಮಗೊಂದು ಗುಡ್ ನ್ಯೂಸ್ ಹೇಳಬೇಕು. ಗುಡ್ ನ್ಯೂಸಾ? ಏನು ಹೇಳಿ ಸರ್. ಇವತ್ತು ನಾನು ಬೆಳಗ್ಗೆ ವಿಷ್ಣು ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗಿದ್ದೆ. ಅದೇ ನೀವು ಮುಂಚೆ ಕೆಲಸ ಮಾಡ್ತಿದ್ರಲ್ಲ, ವಿಷ್ಣು ಗ್ರೂಪ್ ಆಫ್ ಕನ್ಸ್ಟ್ರಕ್ಷನ್ಸ್, ಅದರ MD ವಿಷ್ಣು ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗಿದ್ದೆ. ಹೌದಾ ಸರ್? ಯಾಕೆ ಹೋಗಿದ್ರಿ? ಅದು ಮೈಸೂರು ರೋಡ್ ಫ್ಲೈಓವರ್ ಕನ್ಸ್ಟ್ರಕ್ಷನ್ ಟೆಂಡರ್ ಅವ್ರಿಗೆ ಆಗಿದೆ. ಅದಕ್ಕೆ ಪಾರ್ಟ್ನರ್ ಆಗ್ತೀರಾ ಅಂತ ನನ್ನನ್ನು ಅಪ್ರೋಚ್ ಮಾಡಿದ್ರು. ನಾನು ಒಪ್ಕೊಂಡಿದ್ದೀನಿ. ವಾವ್, ಇಟ್ಸ್ ರಿಯಲಿ ವಂಡರ್ಫುಲ್ ಸರ್. ವಿಷ್ಣು ಅವ್ರ ಕನ್ಸ್ಟ್ರಕ್ಷನ್ ಕಂಪ್ನಿ ಜೊತೆ ಕೊಲಾಬ್ರೇಟ್ ಆಗಿ ಕೆಲಸ ಮಾಡೋದು ಅಂತಂದರೆ ಅದನ್ನು ನೀವೇ ಕನ್ಸ್ಟ್ರಕ್ಷನ್ ಮಾಡಿದಾಗಿರುತ್ತೆ. ರಿಯಲಿ ಇಟ್ಸ್ ವಂಡರ್ಫುಲ್ ಸರ್. ಹಾಂ ಸರೋಜಾ, ನಿಗೊಂದು ವಿಷಯ ಹೇಳೋದೇ ಮರ್ತಿದ್ದೆ ನೋಡು. ಏನ್ರಿ ಅದು? ಇಷ್ಟು ದಿವಸ ವಿಷ್ಣು ಅವ್ರಿಗೆ ಒಬ್ಬನೇ ಮಗ ಅಂದ್ಕೊಂಡಿದ್ವಲ್ಲ, ಅವ್ನಿಗೆ ಇನ್ನೂ ಒಬ್ಬ ಮಗ ಇದ್ದಾನೆ. ಅವ್ರ ಮೊದಲನೇ ಮಗ ಕರಣ್ ಇದ್ದಾರಲ್ಲ, ಅವ್ರ ಥರ ಅಲ್ಲ ಇವನು. ಶುದ್ಧ ಸೋಮಾರಿ. ಬೆಳಗ್ಗೆ 8 ಗಂಟೆ ಆದರೂ ಮಲ್ಗೆ ಇರ್ತಾನೆ. ಅದು ಅವ್ನ ಪಾಡ್ಗೆ ಅವ್ನ ರೂಮಲ್ಲಿ ಮಲ್ಕೊಂಡ್ರೆ ಪರವಾಗಿಲ್ಲ. ಅಷ್ಟು ದೊಡ್ಡ ಬಂಗ್ಲೆ, ಅವ್ನಿಗೆ ಅಂತ ಒಂದು ರೂಮ್ ಇರಲ್ವಾ, ಅಲ್ಲಿ ಮಲ್ಕೊಳ್ಳಲ್ಲ. ಹಾಲಲ್ಲಿ ಸೋಫಾ ಮೇಲೆ ಮಲ್ಕೊಂಡಿರ್ತಾನೆ. ಮನೆಗೆ ಯಾರು ಬಂದರೆ ಏನು ಅನ್ಕೋತಾರೆ ಅನ್ನೋ ಪರಿಜ್ಞಾನನೂ ಇಲ್ಲ. ಸೋಮಾರಿ, ಅವಿವೇಕಿ. ಏನಪ್ಪ, ಡಿಟರ್ಜೆಂಟ್ ಸೋಪಾಗಿ ಚೆನ್ನಾಗಿ ತೊಳಿತಾ ಇದ್ದಾರೆ. ವಿಷ್ಣು ಅವ್ರ ಮಗ ನಾನೇ ಅಂತ ಗೊತ್ತಿಲ್ಲದೆ ನನ್ನ ಮುಂದೆನೇ ನನ್ನ ಬೈಕೊಳ್ತಾ ಇದ್ದಾರೆ. ಅಕಸ್ಮಾತ್ ನಾನೇ ಅವ್ರ ಮಗ ಅಂತ ಇವ್ರಿಗೆ ಗೊತ್ತಾದರೆ ಆಗ ಹೇಗಿರ್ಬೋದು ಇವ್ರ ರಿಯಾಕ್ಷನ್ನು? ಅಯ್ಯೋ, ಈಗ ಮಾತ್ರ ಅದು ಗೊತ್ತಾಗಬಾರ್ದು. ಗೊತ್ತಾದರೆ ನನ್ನ ಲವ್ ಕಥೆ ಅಷ್ಟೇ. ಛೇ, ಅಂಥ ದೊಡ್ಡ ಬಿಸ್ನೆಸ್ ಮ್ಯಾನ್ ಅವರು, ಅಂಥವ್ರಿಗೆ ಇಂಥ ಸೋಂಬೇರಿ ಮಗನ? ಅದಕ್ಕೆ ವಿಷ್ಣು ಅವರು ಅವನ್ನ ಚೆನ್ನಾಗಿ ನನ್ನ ಮುಂದೆನೇ ಬೈದರು. ಬೈಬೇಕು ಸರ್, ಬೈದ್ರೇ ಬುದ್ಧಿ ಬರೋದು. ಅಲ್ಲ, ವಿಷ್ಣು ಅವರು ಎಂಥ ಹಾರ್ಡ್ ವರ್ಕರು. ಅಂಥವ್ರಿಗೆ ಇಂಥ ಮಗ ಅಂದರೆ ನಂಬೋದಕ್ಕೆ ಆಗಲ್ಲ ಸರ್. ಛೇ. ನೀವು ವಿಷ್ಣು ಅವ್ರ ಹತ್ರ ವರ್ಕ್ ಮಾಡ್ತಿದ್ದಾಗ ಅವನು ನೋಡಿರ್ಬೇಕಲ್ಲ? ಹಾಂ, ನೋಡಿದ್ದೀನಿ ಸರ್. ನೀವು ಹೇಳ್ದಾಗೆ ಅವ್ನು ಹುಟ್ಟು ಸೋಮಾರಿ. ಬೆಳಿಗ್ಗೆ 8 ಗಂಟೆ ಆದರೂ ಎದ್ದಿರಲಿಲ್ಲ ಅಂತ ಹೇಳಿದ್ರಲ್ಲ, ಒಂದೊಂದು ಸತಿ ಸಂಜೆ ಆದರೂ ಎದೊಳದೇ ಇಲ್ಲ ಸರ್. ಅವ್ನ ಕಾಲಲ್ಲಿ ನಾಯಿಗೆರೆ ಇರಬೇಕು ಅನ್ಸುತ್ತೆ. ಅದಕ್ಕೆ ಉಂಡಾಡಿ ಗುಂಡನ್ ಥರ ಓಡಾಡ್ತಾನೇ ಇರ್ತಾನೆ. ಹೌದು, ಅದೇ ಕಾರಣಕ್ಕೆ ವಿಷ್ಣು ಅವರು ಅವನ್ನ ಚೆನ್ನಾಗಿ ಬೈದರು. ಇಷ್ಟೇ ಆಗಲಿ, ಅಂಥವ್ರ ಮಗ ಆಗಿ ಇಷ್ಟೊಂದು ಬೇಜವಾಬ್ದಾರಿಯಿಂದ ನಡ್ಕೋಬಾರ್ದಲ್ವಾ? ಏನು ಮಾಡೋಕ್ಕಾಗುತ್ತೆ ರೀ, ತಂದೆ ಅಂತೆ ಮಕ್ಕಳು ಇರಬೇಕಲ್ಲ. ಒಳ್ಳೆ ಮಕ್ಕಳು ಪಡೆಯೋದಕ್ಕೂ ಪುಣ್ಯ ಮಾಡಿರಬೇಕು. ಏನು ಪುಣ್ಯನೋ, ಇಂಥ ಮಕ್ಕಳಿದ್ಬಿಟ್ರೆ ತಂದೆ ತಾಯಿ ಉದ್ಧಾರ. ಸರಿ, ನೀ ತಿಂಡಿ ಮಾಡು, ನಾ ಬಂದೆ. ಅರ್ಜುನ್, ನೀವು ಕೂತಿರಿ, ಬಂದೆ. ಹಾಂ ಮೇಡಮ್. ಈ ಅಮೃತ ಅವರು ಎಲ್ಲಿ ಹೋದರು? ಎಲ್ಲೂ ಕಾಣ್ತಾನೆ ಇಲ್ವಲ್ಲ. ರೂಮಲ್ಲಿ ಏನಾದರೂ ಇರ್ಬೋದಾ? ಇಷ್ಟೊತ್ತಾದರೂ ರೂಮ್ ಸೇರ್ಕೊಂಡು ಏನು ಮಾಡ್ತಾ ಇದ್ದಾರೆ ಇವರು? ರುದ್ರ, ಏನೋ ಗಾಢವಾದ ಯೋಚನೆಯಲ್ಲಿರೋ ಹಾಗಿದೆ. ನಿನ್ನ ಮಿತಿ ಮೀರದ ಅಸಹನೆಗೆ ಕಾರಣ ಏನು? ನನ್ನ ಅಸಹನೆಗೆ ಕಾರಣ ಆಗಿರೋದು ಆ ನಾಗಿಣಿ ಬಾಬಾ. ಏನು ಬಾಬಾ ಇದು? ನಾವು ಎಷ್ಟು ಸಲ ಆ ನಾಗಿಣಿನ ಕೊಲ್ಲೋದಕ್ಕೆ ಪ್ರಯತ್ನ ಮಾಡಿದ್ರು ಅದರಿಂದ ಅವಳು ತಪ್ಪಿಸ್ಕೊಳ್ತಾನೆ ಇದ್ದಾಳೆ. ಎಲ್ಲ ಕೆಲಸಗಳು ಅರ್ಧಂಬರ್ಧ ಆಗ್ತಾ ಇದೆ. ಆ ನಾಗಿಣಿ ಪ್ರತಿ ಸಲ ನಮ್ಮ ಮುಂದೆ ಬಂದು ತಪ್ಪಿಸ್ಕೊಂಡು ಹೋಗ್ತಿದ್ದಾಳೆ ಅಂದರೆ ಏನರ್ಥ ಬಾಬಾ? ನಾವು ಆ ನಾಗಿಣಿನ ಕಂಡುಹಿಡಿಯೋದ್ರಲ್ಲಿ ಅಥವಾ ಅವಳನ್ನು ಸಾಯಿಸೋದ್ರಲ್ಲಿ ಪ್ರತಿ ಸಲ ಸೋಲ್ತಾ ಇದ್ದೀವಿ. ಅವಳು ನನ್ನ ಸ್ನೇಹಿತನನ್ನೇ ಕೊಂದಿದ್ದಾಳೆ. ಎಷ್ಟು ಧೈರ್ಯ ಇರಬೇಕು ಅವಳಿಗೆ, ಅದು ನನ್ನ ಮನೆಗೆ ಬಂದು. ನನ್ನ ಸ್ನೇಹಿತನ ಕೊಂದು ಇನ್ನೂ ಬದುಕಿದಾಳಲ್ಲ, ಅದನ್ನು ನೆನೆಸ್ಕೊಂಡಾಗೆಲ್ಲ ನನಗೆ ಹೊಟ್ಟೆ ಉರಿತಾ ಇದೆ ಬಾಬಾ. ಜಿಂಕೆನ ಬೇಟೆ ಆಡಬೇಕು ಅಂತ ಅಟ್ಟಿಸ್ಕೊಂಡೋಗಿದ್ದು ಹೊಲಿಗೆ ನಿನ್ನಾಕೆ
ನಿನ್ನ ಹಾಗೆ ಹೊಟ್ಟೆ ಉರಿತಾ ಇರುತ್ತೆ ರುದ್ರ. ಕಾದು ಕಾದು ಕಾಯಿಸಿ ಕಾಯಿಸಿ ಬೇಟೆ ಆಡಿದ್ರೇ ಸಾರ್ಥಕ ರುದ್ರ. ಇವತ್ತು ತಪ್ಪಿಸ್ಕೊಂಡೆ ಅಂತ ಖುಷಿಯಾಗಿದ್ರು, ಬೇಟೆ ಸಿಗ್ಲಿಲ್ವಲ್ಲ ಅಂತ ಬೇಸರದಿಂದ ಇದ್ರು. ಯಾವುದು ಶಾಶ್ವತ ಅಲ್ಲ. ಜಿಂಕೆ ಎಷ್ಟೇ ಚುರುಕಾಗಿದ್ರು ಹುಲಿ ಬಾಯಿಗೆ ಸಿಕ್ಕಲೇಬೇಕು. ಆ ನಾಗಿಣಿ ನಮ್ಮ ಬೇಟೆ ರುದ್ರ. ಎಷ್ಟು ದಿನ ತಪ್ಪಿಸ್ಕೊಂಡು ಹೋಗ್ತಾಳೆ? ಸಾಧ್ಯನೇ ಇಲ್ಲ. ಸಿಗ್ತಾಳೆ, ಸಿಕ್ಕೇ ಸಿಗ್ತಾಳೆ. ಸಮಾಧಾನ ಮಾಡ್ಕೋ ರುದ್ರ, ಸಮಾಧಾನ ಮಾಡ್ಕೋ. ಏನು ಸಮಾಧಾನ ಮಾಡ್ಕೊಳ್ಳಿ ಬಾಬಾ? ನಾನು ಆ ನಾಗಿಣಿನ ಸಾಯಿಸಿ ಆ ನಾಗಮಣಿ ಎಲ್ಲಿದೆ ಅಂತ ಪತ್ತೆ ಮಾಡಿ ಅದನ್ನು ನಾನು ಪಡ್ಕೋಬೇಕು ಬಾಬಾ. ನಿನ್ನಷ್ಟೇ ಆ ನಾಗಿಣಿ ಕೂಡ ಕೋಪದಲ್ಲಿರ್ತಾಳೆ ರುದ್ರ. ಅವಳ ಶತ್ರುಗಳಲ್ಲಿ ಅವಳು ಕೊಂದಿರೋದು ನಿನ್ನ ಒಬ್ಬ ಸ್ನೇಹಿತನ ಮಾತ್ರ. ಅವಳ ಬತ್ತಳಿಕೆಯಲ್ಲಿ ನೀನು, ನಿನ್ನ ಉಳಿದ ಸ್ನೇಹಿತರು ಇನ್ನೂ ಇದ್ದೀರಾ. ನಿಮ್ಮನ್ನೆಲ್ಲರೂ ಕೊಲ್ಲದೆ ಅವಳು ಆ ನಾಗಮಣಿನ ಪಡ್ಕೊಳ್ದೆ ಅವಳು ನಾಗಲೋಕಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಈಗ ನೀನು ಹೇಗೆ ನಾಗಮಣಿನ ಪಡ್ಕೋಬೇಕು ಅಂತ ಉಣಿಸ್ತಾ ಇದೆಯೋ ಹಾಗೆ ಅವಳು ಕೂಡ ಉಣಿಸ್ತಾ ಇರ್ತಾಳೆ. ಜೊತೆಗೆ ನಮ್ಮ ಹಾಗೆ ನಾಗಮಣಿಗೋಸ್ಕರ ಹುಡುಕಾಟದಲ್ಲಿರ್ತಾಳೆ ರುದ್ರ. ಹಾಗಾದ್ರೆ ಆ ನಾಗಮಣಿ ನಮ್ಮ ಕೈಗೆ ಸಿಗೋದಕ್ಕೂ ಮುಂಚೆ ಅವಳ ಕೈಗೆ ಸಿಕ್ಕಿದ್ರೆ ಏನು ಮಾಡೋದು ಬಾಬಾ? ಚಿಂತೆ ಮಾಡಬೇಡ ರುದ್ರ. ಅವಳಿಗೆ ನಾಗಮಣಿ ಸಿಕ್ಕಿದ್ರು ಅದನ್ನು ತಗೊಂಡು ಅವಳು ನಾಗಲೋಕಕ್ಕೆ ಹೋಗಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾಗಮಣಿ ಅಷ್ಟೇ ಮುಖ್ಯವಾದದ್ದು, ಅಮೂಲ್ಯವಾದ ಒಂದು ವಸ್ತು ಅದು ನಿನ್ನ ಹತ್ರ ಇದೆ. ಅವಳದು ನೋಡಿಕೊಂಡು ನಿನ್ನ ಹತ್ರ ಬಂದೇ ಬರ್ತಾಳೆ. ನನಗೆ ಗೊತ್ತಿಲ್ಲದೆ ಇರೋದು ನಾಗಿಣಿಗೆ ಬೇಕಾಗಿರೋದು ನನ್ನ ಹತ್ರ ಇದೆಯಾ? ಏನು ಬಾಬಾ ಅದು? ಅವಳ ತಾಯಿಯ ದೇಹ. ಈಗ ಅವಳು ಅದರ ಹುಡುಕಾಟದಲ್ಲಿದ್ದಾಳೆ ರುದ್ರ. ಕೊನೆಗೆ ಅದು ನಿನ್ನ ಹತ್ರನೇ ಇದೆ ಅಂತ ತಿಳ್ಕೊಂಡು ಅವಳು ನಿನ್ನನ್ನು ಹುಡುಕೊಂಡು ಬರ್ತಾಳೆ. ತನ್ನ ತಾಯಿ ದೇಹನ ಯಾರೋ ತನ್ನ ಶತ್ರುಗಳು ತಗೊಂಡೋಗಿದ್ದಾರೆ. ಅವಳನ್ನ ಸಾಯಿಸಿ ತನ್ನ ಸೇಡ್ನ ತೀರಿಸ್ಕೊಳ್ಳೋ ತವಕದಲ್ಲಿದ್ದಾಳೆ. ಹಾಗಾಗಿ ನೀನು ಸ್ವಲ್ಪ ದಿನ ಹುಷಾರಾಗಿರ್ಬೇಕು ರುದ್ರ. ಏನು ಹೇಳ್ತಿದ್ದೀರಾ ಬಾಬಾ? ಆ ನಾಗಿಣಿಗೆ ಹೆದರ್ಕೊಂಡು ನಾನು ಹುಷಾರಾಗಿರ್ಬೇಕಾ? ಸಾಧ್ಯನೇ ಇಲ್ಲ ಬಾಬಾ. ಹಾಗೊಂದು ವೇಳೆ ಅವಳು ನನ್ನನ್ನು ಸಾಯಿಸಬೇಕು ಅಂತ ಬಂದರೆ ಆ ಕ್ಷಣನೇ ಅವಳು ಪ್ರಾಣ ತೆಗೆದುಬಿಡ್ತೀನಿ ಬಾಬಾ. ಅದು ನೀನು ಅನ್ಕೊಂಡಿರೋಷ್ಟು ಸುಲಭ ಅಲ್ಲ ರುದ್ರ. ಅವಳು ನಾಗಿಣಿ, ಇಚ್ಛಾಧಾರಿ ನಾಗಿಣಿ. ಯಾವ ರೂಪದಲ್ಲಿ ಬೇಕಾದರೂ ನಿನ್ನ ಮೇಲೆ ಆಕ್ರಮಣ ಮಾಡಬಹುದು. ಎಚ್ಚರವಾಗಿರೋ. ಹೇಮಾ, ಅರ್ಜುನಲ್ಲಿ ಕಾಣ್ತಾ ಇಲ್ಲ. ಅವನಾಗಲೇ ಹೊರಗೆ ಹೋದ್ನಲ್ಲ ಅತ್ತೆಮ್ಮ. ಅಯ್ಯೋ ಶಿವನೇ, ಅವನನ್ನ ಯಾಕೆ ಹೊರಗಡೆ ಹೋಗಕ್ಕೆ ಬಿಟ್ಟೆ ನೀನು? ಯಾಕತ್ತೆಮ್ಮ, ಏನಾಯ್ತು? ಇದೇನು ಹೇಮಾ ಹೀಗೆ ಕೇಳ್ತಾ ಇದೆಯಾ? ಶಾಸ್ತ್ರಿಗಳು ಹೇಳಿದ್ನ ಮರ್ತ್ಬಿಟ್ಯಾ? ಅರ್ಜುನ್ ಜೀವನದಲ್ಲಿ ಸರ್ಪ ಪ್ರವೇಶ ಆಗಿದೆ. ಅವನಿಗೆ ಪ್ರಾಣಾಪಾಯ ಇದೆ. ಮದುವೆ ಆಗೋವ್ರಿಗೂ ಅವನ್ನ ಮನೆಯಿಂದ ಹೊರಗಡೆ ಕಳಿಸ್ಬಿಡಿ ಅಂತ ಹೇಳಿದ್ರಲ್ವಾ? ಗೊತ್ತು ಅತ್ತೆಮ್ಮ, ಆದರೆ ಏನು ಮಾಡಲಿ, ಅವನ್ನ ಮಾತು ಕೇಳೋದೇ ಇಲ್ಲ. ಏನಾದರೂ ಹೇಳಿದ್ರೆ ನಂಗೆ ಮದುವೆನೂ ಬೇಡ ಏನೂ ಬೇಡ ಅಂತ ಹೇಳ್ತಾನೆ. ಹಾಗಂತ ಅವನ ಹೊರಗಡೆ ಹೋಗ್ಬಿಟ್ರೆ ಅವನ ಜೀವಕ್ಕೆ ಅಪಾಯ ತಪ್ಪಿದ್ದಲ್ಲ. ನಾವು ಆದಷ್ಟು ಅವನ ಬುದ್ಧಿ ಹೇಳಿ ಮನೇಲಿರಿಸ್ಕೊಳ್ಳೋಕ್ಕೆ ನೋಡಬೇಕು. ಶಾಸ್ತ್ರಿಗಳು ಅರ್ಜುನ್ ಜೀವನದಲ್ಲಿ ಸರ್ಪ ಪ್ರವೇಶ ಆಗಿದೆ ಅಂತ ಹೇಳಿದಾಗಿಂದ ನನಗೆ ತುಂಬ ಆತಂಕ ಆಗಿದೆ ಹೇಮಾ. ಏನು ಅತ್ತೆ ಸೊಸೆ ಇಬ್ಬರು ನಾನು ಅರ್ಜುನ್ ಬಗ್ಗೆ ಡಿಸ್ಕಸ್ ಮಾಡ್ತಿರೋ ಹಾಗಿದೆ? ಅದೇನೋ ಅರ್ಜುನ್ ಜೀವನದಲ್ಲಿ ಸರ್ಪ ಪ್ರವೇಶ ಆಗಿದೆ ಅಂದಂಗಿತ್ತು. ಏನತ್ತೆ ಅದು? ಯಾವ ಸರ್ಪ ಪ್ರವೇಶ ಆಗಿದೆ? ಅದು ಏನಂದರೆ ಮಯೂರಿ, ಅದು ಅರ್ಜುನ್ಗೆ ಸರ್ಪದೋಷ ಇದೆ ಅಂತ ಶಾಸ್ತ್ರಿಗಳು ಹೇಳಿದ್ರಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮತ್ತೆ ನನಗೆ ಸರ್ಪ ಪ್ರವೇಶ ಅಂತ ಕೇಳಿಸ್ತು. ಅಯ್ಯೋ ತಟ್ಟಿ, ನೀನು ಯಾವಾಗಲೂ ಅರ್ಜುನ್ ಚಿಂತೆಯಲ್ಲೇ ಮುಳುಗಿರ್ತೀಯಲ್ವಾ? ನಾವೊಂದು ಹೇಳಿದ್ರೆ ನೀನೊಂದು ತಿಳ್ಕೊತೀಯ. ಹೌದಾ? ಇದ್ರೂ ಇರ್ಬೋದು. ಹೌದು, ಈಗ ಸರ್ಪದೋಷಕ್ಕೆ ಏನು ಮಾಡಬೇಕು? ಸರ್ಪದೋಷ ನಿವಾರಣೆ ಮಾಡೋದಕ್ಕೆ ಸರ್ಪ ಸಂಸ್ಕಾರ ಮಾಡಿಸ್ಬೇಕು. ಅದಕ್ಕೆ ಶಾಸ್ತ್ರಿಗಳ ಹತ್ರ ಹೋಗಿ ಯಾವಾಗ ಅದನ್ನು ಮಾಡಿಸ್ಬೇಕು ಅಂತ ಕೇಳ್ಕೊಂಡು ಬರೋಣ ಅಂತ ಅತ್ತೆಮ್ಮ ಹೇಳ್ತಾಯಿದ್ರು. ಓ ಹಾಗಾ? ಸರಿ ಸರಿ, ಬೇಗ ಹೋಗಿ ಕೇಳ್ಕೊಂಡು ಬನ್ನಿ. ಬೇಗ ಸಂಸ್ಕಾರ ಮಾಡಿಸಿದ್ರೆ ಬೇಗ ಮದುವೆ ಆಗ್ಬೋದು ಅಲ್ವಾ ಅತ್ತೆ? ನೋಡಿ ಅತ್ತೆಮ್ಮ, ಮದುವೆ ಆಗೋದಕ್ಕೆ ಎಷ್ಟು ಅವಸರದಲ್ಲಿದ್ದಾಳೆ ಈ ಕಳ್ಳಿ ಅಂತ.
ಬೇಗ ಮದುವೆ ಮಾಡಲಿಲ್ಲ ಅಂದರೆ ನಾವು ಸಿಕ್ಕಾಕೋತೀವಿ. ಇವಳು ನಂಬಕ್ಕಾಗಲ್ಲ. ನಾನು ಮನೆಗೆ ಬಂದು ಎಷ್ಟೊತ್ತಾಯ್ತು, ಈ ಅಮೃತ ಅವ್ರು ಕಾಣ್ತಾನೆ ಇಲ್ವಲ್ಲ. ಏನು ಮಾಡ್ತಿದ್ದಾರೆ ರೂಮಲ್ಲಿ ಸೇರಿಕೊಂಡು? ಅರ್ಜುನ್, ಈ ಫೈಲ್ ತೊಗೊಳ್ಳಿ. ಯಾವ ಪ್ರಾಜೆಕ್ಟ್ ಸರ್ ಇದು? ಅದೇ ಹೇಳಿದ್ನಲ್ಲ, ವಿಷ್ಣು ಅವ್ರ ಕಂಪ್ನಿ ಜೊತೆ ಕೊಲಾಬ್ರೇಷನ್ ಮಾಡ್ತಿದ್ದೀವಲ್ಲ, ಆ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಈ ಫೈಲಲ್ಲಿದೆ. ಫೈಲ್ನ ನಾನು ಸ್ಟಡಿ ಮಾಡ್ಬೋದಾ ಸರ್? ಅದಕ್ಕೆ ಕೊಟ್ಟಿದ್ದು ಅರ್ಜುನ್. ಅಂದಹಾಗೆ ಈ ಪ್ರಾಜೆಕ್ಟು ತುಂಬ ದೊಡ್ಡದಾಗಿರೋದ್ರಿಂದ ತುಂಬ ಜನ ಅಸೋಸಿಯೇಟ್ಸ್ ಬೇಕಾಗ್ತಾರೆ. ನಿಮಗೆ ಗೊತ್ತಿರೋ ಯಾರು ಯಂಗ್ಸ್ಟರ್ಸ್ ಇದ್ದರೆ ರೆಫರ್ ಮಾಡ್ತೀರಾ? ಸರ್, ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಬೇರೆ ಯಾರನ್ನೂ ಅಸೋಸಿಯೇಟ್ ಆಗಿ ಅಪಾಯಿಂಟ್ ಮಾಡೋದಕ್ಕಿಂತ ನಿಮ್ಮ ಡಾಟರ್ ಅಮೃತ ಅವ್ರನ್ನೇ ಈ ಪ್ರಾಜೆಕ್ಟಲ್ಲಿ ಇನ್ವಾಲ್ವ್ ಮಾಡ್ಕೊಬೋದಲ್ವಾ? ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದಕ್ಕಿಂತ ನಮ್ಮವರೇ ಒಬ್ಬರು ಪ್ರಾಜೆಕ್ಟಲ್ಲಿದ್ದರೆ ಒಳ್ಳೆಯದು ಸರ್. ರೀ, ಅರ್ಜುನ್ ಅವ್ರು ಹೇಳ್ತಿರೋದು ನಿಜ. ಈ ವಿಷಯನ ನೀವು ಬೆಳಗ್ಗೆ ಅಮೃತಾಗೆ ಹೇಳಿದ್ರಿ, ಆದರೆ ಅಮೃತಾಗೆ ಹೇಗೆ ಒಪ್ಸೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ನಮ್ಮ ಮನಸ್ಸಲ್ಲೂ ಈ ಯೋಚನೆ ಇದೆ ಅರ್ಜುನ್. ಆ ವಿಚಾರವಾಗಿ ಅಮೃತ ಹತ್ರ ಇನ್ನೊಂದ್ಸರಿ ಡಿಸ್ಕಸ್ ಮಾಡೋದು ಒಳ್ಳೇದು ಅನಿಸುತ್ತೆ. ಇಫ್ ಯು ಡೋಂಟ್ ಮೈಂಡ್, ಅಮೃತನ ಸ್ವಲ್ಪ ಕರಿತೀರಾ? ರೀ, ಪಾಪ ಅರ್ಜುನ್ ಅವ್ರಿಗೆ ಇಂಥ ಕೆಲಸ ಎಲ್ಲ ಯಾಕೆ ಹೇಳ್ತೀರಾ? ಅರ್ಜುನ್ ಅವರೇ, ನೀವು ಆರಾಮಾಗಿ ಕುತ್ಕೊಂಡು ಕಾಫಿ ಕುಡೀರಿ, ನಾನು ಹೋಗಿ ಕರ್ಕೊಂಡು ಬರ್ತೀನಿ. ಛೇ, ಹಾಗೇನಿಲ್ಲ ಮೇಡಮ್. ನಾನು ಸರ್ ಹತ್ರ ಕೆಲಸ ಮಾಡ್ತಾ ಇದ್ದೀನಿ. ಒಂದು ರೀತಿಲಿ ಇದು ನಮ್ಮನೆ ಇದ್ದ ಹಾಗೆ. ನಮ್ಮ ಮನೇಲಿ ಕೆಲಸ ಮಾಡೋದಕ್ಕೆ ನಾಚಿಕೆ ಪಡ್ತೀವ? ಅದು ಅಲ್ಲದೆ ಕೆಲಸ ಅಂತಂದಮೇಲೆ ದೊಡ್ಡ ಕೆಲಸ ಸಣ್ಣ ಕೆಲಸ ಅಂತ ನೋಡಲ್ಲ ನಾನು. ಎಲ್ಲ ಕೆಲಸನೂ ಒಂದೇ ನನಗೆ. ನೀವಿರಿ, ನಾನು ಹೋಗಿ ಕರೆದು ಬರ್ತೀನಿ. ಹಾಯ್ ಅಮೃತ ಅವರೇ, ಗುಡ್ ಮಾರ್ನಿಂಗ್. ರೀ ಅಮೃತ ಅವರೇ, ಅಲ್ಲಿ ನಿಂತ್ಕೊಂಡು ಏನ್ರಿ ಮಾಡ್ತಾ ಇದ್ದೀರಾ? ಯಾರು ತಗೊಂಡು ಹೋದ್ರು ನನ್ನ ತಾಯಿ ದೇಹನ? ಅದನ್ನು ತಗೊಂಡೋಗಿ ಅವ್ರು ಏನು ಮಾಡ್ತಾರೆ? ನನಗೆ ಯಾಕೆ ಈ ರೀತಿ ಮನುಷ್ಯರು ಕಾಡ್ತಿದ್ದಾರೆ? ಛೇ, ಈ ಮನುಷ್ಯರೆಲ್ಲ ಸ್ವಾರ್ಥಿಗಳು. ನನ್ನ ತಾಯಿ ದೇಹನ ನಾನು ಎಲ್ಲಿ ಅಂತ ಹುಡುಕ್ಲಿ? ಇದೇನಪ್ಪ, ಇವ್ರೀಗಲೂ ನನ್ನ ಹತ್ರ ಮಾತಾಡ್ತಾ ಇಲ್ಲ. ಇವ್ರು ನನ್ನ ಮೇಲೆ ಕೋಪ ಕಮ್ಮಿ ಆಗಿಲ್ಲ ಅಂತ ಅನ್ಸುತ್ತೆ. ಅಲ್ಲ, ಇವ್ರ ಹತ್ರ ಬೈಸ್ಕೊಂಡು ನಾನು ಕೋಪ ಮಾಡ್ಕೊಂಡು ಇವ್ರ ಹತ್ರ ಮಾತು ಬಿಡಬೇಕು ಅಂಥದ್ರಲ್ಲಿ ನಾನೇ ಎಲ್ಲ ಮರೆತು ಮಾತಾಡ್ಸೋಕ್ಕೆ ಬಂದಿದ್ದೀನಿ. ಇವ್ರು ಮಾತ್ರ ಇನ್ನೂ ಕೋಪ ಮಾಡ್ಕೊಂಡಿದ್ದಾರಲ್ಲ. ಇವ್ರಿಗಿರೋ ಕೋಪ ನೋಡಿದ್ರೆ ಈಗೇನಾದ್ರು ಇವ್ರನ್ನ ಹೋಗಿ ಮಾತಾಡ್ಸಿದ್ರೆ ಕೆನ್ನೆ ಡೇಟ್ ಹೊಡಿಬೋದು. ಹೊಡಿಲಿ. ಅಮೃತ ಅವ್ರ ಪ್ರೀತಿಗೋಸ್ಕರ ಅದು ಆಗಲಿ. ಅಮೃತ ಅವರೇ, ರೀ ಅಮೃತ ಅವರೇ, ನೀವ್ಯಾಕೆ ಬಂದ್ರಿ ಇಲ್ಲಿಗೆ? ಮತ್ತೆ ಬರಬೇಡಿ ಅಂತ ಹೇಳಿದ್ನಲ್ವಾ? ನಿಮ್ಮ ಮುಖ ನೋಡೋಕೆ ಇಷ್ಟ ಇಲ್ಲ ಅಂತ ಹೇಳಿದ್ರು, ಯಾಕೆ ಬಂದ್ರಿ? ಹೊರಟೋಗಿ. ಏನು ಮಾತು ಅಂತ ಆಡ್ತೀರಾ ಅಮೃತ ಅವರೇ? ನಿಮಗೆ ನನ್ನ ನೋಡಬೇಕು ಅಂತ ಅನ್ನಿಸ್ತಾ ಇರ್ಬೋದು, ಆದರೆ ನಾನು ನಿಮ್ಮನ್ನು ಲವ್ ಮಾಡ್ತಾ ಇದ್ದೀನಿ. ಪ್ರೀತಿಸಿದ ಹುಡುಗಿನ ಒಂದು ಕ್ಷಣ ನೋಡದೇ ಇರೋದಕ್ಕಾಗಲ್ಲ ಕಣ್ರಿ ನನಗೆ. ಅಮೃತ ಅವರೇ, ನಿಮ್ಮನ್ನು ಯಾವಾಗ ನೋಡ್ತೀನೋ ಅಂತ ನನ್ನ ಮನಸ್ಸು ಪರಿತಪಿಸ್ತಾ ಇರುತ್ತೆ. ನಿಮ್ಮನ್ನು ಸದಾಕಾಲ ಹೀಗೆ ನೋಡ್ತಾ ಇರಬೇಕು ಅಂತ ಅನ್ನಿಸ್ತು, ಅದಕ್ಕೆ ಬಂದ್ಬಿಟ್ಟೆ. ಬೇಡ, ಇಂಥ ಆಸೆಗಳು ಇವತ್ತಿಗೆ ಕೊನೆ ಆಗಲಿ. ನಾನು ಹಿಂದೆ ಮುಂದೆ ಸುತ್ತುತ್ತಾ ಇದ್ರೆ ಅದರಿಂದ ನಿಮಗೆ ಅಪಾಯ. ನಾನು ಏನು ಬೇಕಾದರೂ ತೊಂದರೆ ಮಾಡ್ಬೋದು, ಅದರಿಂದ ನಿಮ್ಮ ಜೀವಕ್ಕೆ ಕುತ್ತು ಬಂದರೂ ಬರ್ಬೋದು. ನಿಮಗೆ ಅಪಾಯ ಕಾದಿದೆ. ಅದಕ್ಕೆ ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ಇಲ್ಲಿಂದ ಹೊರಟೋಗಿ. ಇಲ್ಲದೆ ಇದ್ರೆ ಏನ್ರಿ ಮಾಡ್ತೀರಾ? ದ್ವೇಷ ಮಾಡ್ತೀರಾ? ಪರವಾಗಿಲ್ಲ, ನನ್ನ ಮೇಲೆ ಕೋಪ ಮಾಡ್ಕೊಂಡು ನಾಲ್ಕು ಕೆಟ್ಟು ಹೊಡಿತೀರಾ? ತೊಂದರೆ ಇಲ್ಲ. ನೀವೇನೇ ಮಾಡಿದ್ರು ನಾನು ಹೆದರ್ಕೊಳ್ಳಲ್ಲ. ಯಾಕೆ ಗೊತ್ತಾ? ನಾನು ಪ್ರೀತಿಸ್ತಾರ ಹುಡುಗಿ ಕಣ್ರಿ ನೀವು. ನನ್ನ ಬೈದರೂ ಸರಿ, ಹೊಡೆದ್ರೂ ಸರಿ, ನಾನು ಮಾತ್ರ ನಿಮ್ಮನ್ನು ಬಿಟ್ಟು ಹೋಗಲ್ಲ. ಯಾಕೆ ಹೇಳಿ? ಐ ಲವ್ ಯು ಸೋ ಮಚ್ ಅಮೃತ ಅವರೇ. ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತಾ ಇದ್ದೀನಿ. ಇದನ್ನೇ ಬೇಡ ಅಂತ ಹೇಳಿದ್ದಾನು. ನಾನು ನಿಮ್ಮನ್ನ ಪ್ರೀತಿ ಮಾಡಲ್ಲ. ನನಗೆ ಪ್ರೀತಿ ಗೀತಿ ಎಲ್ಲ ಇಷ್ಟ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ನೀವು ಮಾಡಿರೋ ಕೆಲಸಕ್ಕೆ ನಿಮ್ಮನ್ನ ಬೈಯೋದು ಹೊಡೆಯೋದು ಅಲ್ಲ, ನಿಮ್ಮನ್ನ ಏನು
ಸಾಯಿಸ್ಬೇಕು ಅಂತ ಅನ್ನಿಸ್ತಾ ಇದೆಯಾ? ಸಾಯಿಸಿ, ನಿಮ್ಮ ಕೈಯಿಂದ ಸಾಯೋದಕ್ಕೆ ನಾನು ಸಿದ್ಧ ಆಗಿದ್ದೀನಿ. ಇಷ್ಟು ದಿನ ಬರೀ ರೋಮಿಯೋ ಜೂಲಿಯೆಟ್ಟು, ಲೈಲಾ ಮಜ್ನು ಇವ್ರಗಳ ಕಥೆಗಳು ಮಾತ್ರ ಇತಿಹಾಸದಲ್ಲಿತ್ತು. ನೀವು ನನ್ನ ಸಾಯಿಸಿದ್ರೆ ನಾಳೆಯಿಂದ ನಮ್ಮ ಕಥೆನೂ ಇತಿಹಾಸ ಸೇರುತ್ತೆ. ಪ್ರೇಮಿನ ಕೊಂದ ಪ್ರೇಯಸಿ ಅಂತ. ಮುಂದೊಂದು ದಿನ ಸ್ಕೂಲ್ ಟೆಕ್ಸ್ಟ್ ಬುಕ್ಕಲ್ಲೇ ನಮ್ಮ ಕಥೆ ಬಂದರೂ ಬರ್ಬೋದು. ಹಾಗಾದರೂ ನಮ್ಮಿಬ್ಬರು ಪ್ರೇಮ್ ಕಹಾನಿ ಭೂಮಿ ಇರೋ ತನಕ ಅಜರಾಮರ ಆಗಿರುತ್ತೆ. ಅಷ್ಟು ಸಾಕು ನನಗೆ. ನೀವು ಬೈದಿರಿ ಅಂತ ನಾನು ಕೋಪ ಮಾಡ್ಕೊಳ್ಳಲ್ಲ, ಹಾಗೆ ನಿಮ್ಮನ್ನು ಪ್ರೀತಿಸೋದನ್ನು ಬಿಡೋದಿಲ್ಲ. ನೀವೆಲ್ಲೋ ನಾನಲ್ಲೇ, ಈ ಜೀವ ನಿಮ್ಮಲ್ಲೇ. ಈ ಅರ್ಜುನ್ ಜೀವ ನಿಮ್ಮ ಸುತ್ತಾನೆ ಸುತ್ತಾ ಇರುತ್ತೆ. ಏನಿದು? ಯಾರೂ ಇಲ್ದಿರೋ ಜಾಗದಲ್ಲಿ ಈ ಅರ್ಜುನ್ ಅಮೃತ ಇಷ್ಟು ಕ್ಲೋಸ್ ಆಗಿ ಮಾತಾಡ್ತಿದ್ದಾರೆ, ಅದು ಏಕಾಂತದಲ್ಲಿ. ಏನು ವಿಷಯ ಇರ್ಬೋದು?